ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಓಲ್ಡ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸನ್ನು ನೋಡ್ತಾ ಹೋಗ್ತೀವಿ. ಸೊ ನಾನಿವತ್ತು 2019 ಮಾರ್ಚ್ ತಿಂಗಳಲ್ಲಿ ನಡೆದಂಥ ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಏನಿದೆ ಆ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ, ನಾವು ಆನ್ಸರ್ನ ಬಿಸ್ನೆಸ್ ಸ್ಟಡಿಲಿ ಯಾವ ರೀತಿ ಆನ್ಸರ್ನ ಬರೀಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತೋದ್ರ ಜೊತೆ ಸದಾ ನೋಟಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ. ಸೊ ಈ ಹಿಂದೆ 2021-22ಕ್ಕೆ ಬಂದಾಗ ಬ್ಲೂ ಪ್ರಿಂಟ್ ಚೇಂಜಸ್ ಆಗಿದೆ. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವೆಶ್ಚನ್ ಪೇಪರ್ ಫ್ರೇಮ್ ಆಗಿ ಬರುತ್ತೆ. ಆದರೆ 2018, 19, 20, 21 ಸೊ ಈ ವರ್ಷಗಳಲ್ಲಿ ಸಾಮಾನ್ಯವಾಗಿ ಹಳೆ ಮೆಥಡಲ್ಲೇ ಕ್ವೆಶ್ಚನ್ ಪೇಪರ್ ಬಂದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಥವಾ ಕೀ ಆನ್ಸರ್ ಏನಿದೆ, ಕೀ ಆನ್ಸರ್ನೂ ಸಹ ಇಲಾಖೆಯಿಂದನೇ ಹೊರಡಿಸ್ಕೊಡ್ತಾಯಿದ್ರು. ಅದ್ರ ಪ್ರಕಾರ ವ್ಯಾಲ್ಯೂಯೇಷನ್ ನಡೀತಾಯಿತ್ತು. ನಾವು ಇವತ್ತಿನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಆನ್ಸರನ್ನು ಯಾವ ರೀತಿ ಬರೀಬೇಕು, 2 ಮಾರ್ಕ್ಸ್ಗೆ ಯಾವ ರೀತಿ ಆನ್ಸರ್ನ ಬರೀಬೇಕು, ಅಥವಾ 1 ಮಾರ್ಕ್ಸ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು, 4 ಮಾರ್ಕ್ಸ್ಗೆ ಯಾವ ರೀತಿ ಆನ್ಸರ್ನ ಬರೀಬೇಕು, 8 ಮಾರ್ಕ್ಸ್ಗೆ ಯಾವ ರೀತಿ ಆನ್ಸರ್ನ ಬರೀಬೇಕು, ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ಗೆ ಯಾವ ರೀತಿ ಆನ್ಸರ್ನ ಬರೀಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗಿ. ಸಾಮಾನ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು. ಒಂದು ಪ್ರಶ್ನೆ ನೋಡ್ಬೋದು. ನೆಕ್ಸ್ಟ್ ಅದೇ ರೀತಿ ಒನ್ ವರ್ಡಲ್ಲಿ ಆನ್ಸರ್ ಮಾಡಲಿಕ್ಕೆ ರೀತಿಯಲ್ಲಿರುವಂಥ ಪ್ರಶ್ನೆನ ಕೇಳ್ಬೋದು. ಇದು ಓಲ್ಡ್ ಕ್ವೆಶ್ಚನ್ ಪೇಪರು. ನಾನು ಓಲ್ಡ್ ಕ್ವೆಶ್ಚನ್ ಪೇಪರು ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಜಸ್ಟ್ ನಾನು ಕೀ ಆನ್ಸರ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ ಅಷ್ಟೇ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಹಿಂದೆ ಈಗ ಆಲ್ರೆಡಿ ಕ್ವೆಶ್ಚನ್ ಪೇಪರನ್ನು ನೋಡಿದ್ದೀವಿ. 2019 ಮಾರ್ಚ್ನಲ್ಲಿ ನಡೆದಂಥ ಬಿಸ್ನೆಸ್ ಸ್ಟಡಿ ಕ್ವೆಶ್ಚನ್ ಪೇಪರ್ ನೋಡಿದ್ದೀವಿ. ನಾವಿಲ್ಲಿ ಆನ್ಸರ್ನ ಮಾಡಬೇಕಾದ್ರೆ ನೋಡಿ, ಅಲ್ಲಿ ಆನ್ಸರು ಯಾವ ರೀತಿ ಬರೆದಿದ್ದಾರೆ. ಕೀ ಆನ್ಸರ್ ಏನಿದೆ ಅದ್ರ ಪ್ರಕಾರನೇ ಮ್ಯಾಕ್ಸಿಮಮ್ 99% ವ್ಯಾಲ್ಯೂಯೇಷನ್ ನಡೆಯುವಂಥದ್ದು. ಹಾಗಾಗಿ ಆನ್ಸರ್ನ ನಾವು ತುಂಬ ಬರೆಯೋ ಅವಶ್ಯಕತೆಯೂ ಇಲ್ಲ, ತುಂಬ ಚಿಕ್ಕದಾಗಿ ಬರೆಯೋ ಅವಶ್ಯಕತೆಯೂ ಇಲ್ಲ. ಓಕೆ, ಅದಕ್ಕೆ ಎಷ್ಟು ರಿಲೇಟೆಡ್ ಆನ್ಸರ್ ಇರುತ್ತೆ ಅಷ್ಟನ್ನೇ ಬರೆದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವ ರೀತಿ ಮಾರ್ಕ್ಸ್ ಅಲರ್ಟ್ ಆಗಿದೆ ಅಂತೇಳಿ. 1 ಮಾರ್ಕ್ಸ್ ಸೆಕ್ಷನ್ ಏನಲ್ಲಿ ಬಂದಾಗ ಜಸ್ಟು ಮಲ್ಟಿಪಲ್ ಚಾಯ್ಸ್ ಅಂದರೆ ಆಪ್ಷನ್ ಏನಿದೆ ಆಪ್ಷನ್ಗೆ 1 ಮಾರ್ಕ್ಸ್ ಅಲರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು FW ಟೇಲರ್, ಅದಕ್ಕೆ 1 ಮಾರ್ಕ್ಸ್ ಅಲರ್ಟ್ ಆಗಿದೆ. ನೆಕ್ಸ್ಟು ರೂಲ್ ಅಂತ ಹೇಳಿದ್ರೇನು ಅಂತ ಹೇಳಿ ಒಂದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೂಲ್ ಅಂತ ಹೇಳಿದ್ರೇನು ಅಂತ ಹೇಳಿ. ನೆಕ್ಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಗೇನ್ ಇನ್ಫಾರ್ಮಲ್ ಆರ್ಗನೈಸೇಷನು 1 ಮಾರ್ಕ್ಸ್ ಅಂತ ಹೇಳಿ ಅಲರ್ಟ್ ಆಗಿದೆ. ಪ್ರಮೋಷನ್ ಆರ್ ಟ್ರಾನ್ಸ್ಫರು, ಓಕೆ, ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಆಂತರಿಕ
ನೇಮಕಾತಿಯ ಮೂಲ ಯಾವುಗಳು ಅಂತ ಹೇಳಿದಾಗ ಒಂದು ಬಡ್ತಿ ಮತ್ತು ವರ್ಗಾವಣೆ ಅಂತ ಹೇಳಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಯಾವುದಾದ್ರು ಒಂದು ಪಾಯಿಂಟ್ಸನ್ನು ಬರೆದ್ರೆ ಸಾಕು. ನೆಕ್ಸ್ಟು ನಾರಾಯಣ ಮೂರ್ತಿಯವರು ಯಾವುದಕ್ಕೆ CEO ಅಂತ ಹೇಳಿ ಕೇಳಿದ್ದಾರೆ. ಸೊ ಇನ್ಫೋಸಿಸ್ಸು 1 ಮಾರ್ಕ್ಸ್ ಅಲರ್ಟ್ ಆಗಿದೆ. ಸೊ ಮೇ ಬಿ ವಾಟ್ ಈಸ್ ದ ಕಂಟ್ರೋಲಿಂಗ್. ಓಕೆ, ಸೊ ಕಂಟ್ರೋಲಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ ಕ್ವಶನ್ನು. ಸೊ ಹಾಗಾಗಿ ಕಂಟ್ರೋಲಿಂಗ್ ಅಂತ ಹೇಳಿ ಒಂದು ಸೆಂಟೆನ್ಸಲ್ಲಿ ಮೀನಿಂಗನ್ನು ಕೇಳಿರೋದು, ಮೀನಿಂಗನ್ನು ಬರೋದಕ್ಕೆ 1 ಮಾರ್ಕ್ಸ್ ಅಲರ್ಟ್ ಆಗಿದೆ. ಸೊ ನೆಕ್ಸ್ಟ್ ಅದೇ ರೀತಿ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ಮೀನ್ ಬೈ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳಿ ಕ್ವಶನ್ ರೈಸ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೆಂಟೆನ್ಸಲ್ಲಿ ಆನ್ಸರ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 1 ಮಾರ್ಕ್ಸ್ ಅಲರ್ಟ್ ಆಗಿದೆ. ಸೊ ಈ ರೀತಿ ನಾವೇನು ಮಾಡಬೇಕಾಗತ್ತೆ, 1 or 2 ಸೆಂಟೆನ್ಸಲ್ಲಿ ನಾವೇನು ಮಾಡಬೇಕು, ಸೊ ಫಸ್ಟ್ ಮೇನಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಒಂದು ಆನ್ಸರ್ ಪರ್ಟಿಕ್ಯುಲರಾಗಿ ಆನ್ಸರ್ ಇದೆ ಅಂತ ಹೇಳಿದ್ರೆ 1 ವರ್ಡಲ್ಲೇ ಬರೆದ್ರೆ ಸಾಕಾಗ್ತಾ ಹೋಗುತ್ತೆ. ಜಸ್ಟ್ ಏನು ಅಂತ ಹೇಳಿದ್ರೆ ತುಂಬ ಅಬ್ರಿವೇಷನ್ ಮಾಡಿ ಬರೆಯೋ ಅವಶ್ಯಕತೆ ಏನಿಲ್ಲ. ಸೊ ಅದಕ್ಕೆ ರಿಲೇಟೆಡ್ ಆನ್ಸರು ಎಷ್ಟಿದೆಯೋ ಅಷ್ಟನ್ನೇ ಬರೆದ್ರೆ ಸಾಕು. ಅದರಲ್ಲೂ ಪಾಯಿಂಟ್ಸನ್ನು ಕೇಳ್ತು ಅಂತ ಹೇಳಿದ್ರೆ 1 or 2 ಪಾಯಿಂಟ್ಸ್. ಓಕೆ, ಅವ್ರು 1 ಪಾಯಿಂಟ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವು 2 ಪಾಯಿಂಟ್ಸನ್ನು ಆನ್ಸರ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇನ್ ಕೇಸ್ ಒಂದು ಪಾಯಿಂಟ್ ಮಿಸ್ ಆಗಿ ತಪ್ಪಾಗಿದ್ದರೆ ಇನ್ನೊಂದು ಪಾಯಿಂಟ್ಸ್ ಆದರೂ ರಿಕವರ್ ಮಾಡ್ಕೊಳ್ಬೇಕು ಮಾರ್ಕ್ಸನ್ನು. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ತಪ್ಪೇನು ಮಾಡ್ತೀವಿ ಅಂತ ಹೇಳಿದ್ರೆ 1 ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ 1 ಪಾಯಿಂಟ್ಸ್ನೇ ಬರೀತೀವಿ, ಬಟ್ ಅಲ್ಲಿ ಮಾರ್ಕ್ಸ್ ಬರಲ್ಲ ಆ್ಯಕ್ಚುಲಿ. ಸೊ ಮೇ ಬಿ ಅದು ತಪ್ಪಾಗಿತ್ತು ಅಂತ ಹೇಳಿದ್ರೆ ಮಾರ್ಕ್ಸ್ ಹೊಂಟೋಗ್ಬಿಡುತ್ತೆ. ಹಾಗಾಗಿ ನಿಮಗೆ 1 ಪಾಯಿಂಟ್ಸ್ ಬರೀರಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ಸನ್ನು ಬರೆದ್ರೆ ಸೊ 1 ತಪ್ಪಾಗಿದ್ರೂ ಇನ್ನೊಂದಕ್ಕೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಸೆಕ್ಷನ್ ಬಿನಲ್ಲಿ ಓಕೆ, ಸೊ ಸಾಮಾನ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಫೈನ್ ಅಂತ ಹೇಳಿ ಒಂದು ಪ್ರಶ್ನೆನ ಕೇಳ್ಕೊಂಡು ಹೋಗ್ತಾನೆ, ವ್ಯಾಖ್ಯಾನಿಸಿ ಅಂತ ಹೇಳಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ಮು ಒಬ್ಬ ಆಥರು ಅಥವಾ ಒಬ್ಬ ರಿಸರ್ಚರು ಸೊ ಅದಕ್ಕೆ ಯಾವ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೋ ಅದೇ ಮೀನಿಂಗನ್ನು ಬರೀಬೇಕಾಗತ್ತೆ. ನೀವಿಲ್ಲಿ ಯಾವುದೇ ರೀತಿ ಜನರಲ್ ಸ್ಟೇಟ್ಮೆಂಟನ್ನಲ್ಲಿ ಜನರಲ್ ಮೀನಿಂಗಲ್ಲಿ ಅಂತ ಹೇಳೋದು ಸಾಮಾನ್ಯವಾದಂಥ ಅರ್ಥ ಅಥವಾ ಸಾಮಾನ್ಯವಾಗಿ ಎಂದರೇನು ಅಂತ ಹೇಳಿ ನಾವು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಬರಿತೀವಲ್ಲ, ಆ ರೀತಿ ಜನರಲ್ ಆಗಿ ಯಾವುದೇ ರೀತಿ ಉತ್ತರವನ್ನು ಬರೀಬಾರ್ದು. ಸೊ ಡಿಫೈನ್ ಅಥವಾ ವ್ಯಾಖ್ಯಾನಿಸಿ ಅಂತ ಹೇಳಿದಾಗ ಪರ್ಟಿಕ್ಯುಲರಾಗಿ ಅವ್ರ ಆಥರ್ ಏನಂತ ಹೇಳಿದ್ದಾರೆ ಅದನ್ನೇ ನಾವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಬರಿಬೇಕಾಗತ್ತೆ. ಇನ್ ಕೇಸ್ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್, ಓಕೆ ಮ್ಯಾನೇಜ್ಮೆಂಟ್. ಸೊ ನಿರ್ವಹಣೆ ಯಾವುದಾದ್ರೂ ಉದ್ದೇಶಗಳನ್ನು ತಿಳಿಸಿ ಅಥವಾ ಹಣಕಾಸಿನ ಉದ್ದೇಶವನ್ನು ತಿಳಿಸಿ ಅಂತ ಹೇಳಿ ಏನೋ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಎರಡು ಪಾಯಿಂಟ್ಸನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಸೊ 3 ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ಓಕೆ, ಸೊ 3 ಪಾಯಿಂಟ್ಸ್ ಬರೆಯೋ ಉದ್ದೇಶ ಏನು ಅಂತ ಹೇಳಿದ್ರೆ ಸೊ ಇನ್ ಕೇಸ್ ಏನಾದರೂ ಒಂದು ತಪ್ಪಾಗಿದ್ದರೆ 1 ಮಾರ್ಕ್ಸನ್ನು ಕಳೀತಾರೆ ಪಾಯಿಂಟ್ಸಲ್ಲಿ. ಸೊ ಅವಾಗ ಏನು ಮಾಡಬೇಕಾಗತ್ತೆ, ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಬರೆದಿದ್ದರೆ ಮೇ ಬಿ ಅದು ರಿಕವರ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಕೇಳಿರೋದು ಎಷ್ಟು, 2 ಪಾಯಿಂಟ್ಸು. 2 ಪಾಯಿಂಟ್ಸಲ್ಲಿ ನೀವು 2ನೇ ಬರೆದ್ರೆ 1 ತಪ್ಪಾಯಿತು ಅಂತ ಹೇಳಿ 1 ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಸ್ಕೋರ್ ಆಗಲ್ಲ ಆ್ಯಕ್ಚುಲಿ. ಸೊ ನೀವು ಅವ್ರು 3 ಕೇಳಿದ್ದಾರೆ ಅಥವಾ 2 ಕೇಳಿದ್ದಾರೆ, ನೀವೇನು ಮಾಡ್ಬೋದು 3 ಬರೆದ್ರೆ ಅಥವಾ 4 ಬರೆದ್ರೆ ಸೊ 1 or 2 ರಾಂಗ್ ಆದರೂ ಇನ್ನೂ ರಿಮೈನಿಂಗ್ ಮಾರ್ಕ್ಸನ್ನು ರಿಕವರಿ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿ ನಾವೇನು ಮಾಡಬೇಕು, ಆನ್ಸರನ್ನು ಮಾಡ್ತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟು ಮೀನಿಂಗ್ ಬಂತು ಅಂತ ಹೇಳಿದ್ರೆ ಸೊ ಜನರಲ್ ಮೀನಿಂಗ್ ಕೇಳಿದರೆ ಜನರಲ್ ಮೀನಿಂಗ್ ಬರಿಬೋದು. ಡೆಫಿನೇಷನ್ ಕೇಳಿದರೆ ಆಥರ್ ನೇಮನ್ನು ಹೇಳಿ. ಓಕೆ, ಆಥರ್ ನೇಮನ್ನು ಸ್ಪೆಸಿಫೈಡ್ ಮಾಡಿ ಅಕಾರ್ಡಿಂಗ್ ಟು ಹೆರಾಲ್ಡ್ ಗುಡ್ಸ್, ಅಕಾರ್ಡಿಂಗ್ ಟು ಮಾಸ್ಲೋ. ಓಕೆ, ಸೊ ಈ ರೀತಿ ವ್ಯಕ್ತಿ ನೇಮನ್ನು ಮೆನ್ಷನ್ ಮಾಡಿ ನಾವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ಲ್ಯಾನಿಂಗ್ ಪ್ರೋಸೆಸ್ಗೆ ಸಂಬಂಧಪಟ್ಟಾಗಿ ಸ್ಟಾಫಿಂಗ್ಗೆ ಸಂಬಂಧಪಟ್ಟಾಗಿ ಒಂದು ಕ್ವಶನ್ ರೈಸ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಪಾಯಿಂಟ್ಸ್ ಕೇಳಿದ್ದಾರೆ, ಅದರಲ್ಲಿ ಎನಿ 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಓಕೆ, ಫಾರ್ ಎಕ್ಸಾಂಪಲ್ 1+1 ಅಂತ ಹೇಳಿದ್ದಾರೆ. ಸೊ ಒಂದೊಂದು ಪಾಯಿಂಟ್ಸ್ಗೆ 1 ಮಾರ್ಕ್ಸು. ಸೊ ಹಾಗಾಗಿ ಪಾಯಿಂಟ್ಸ್ ರೀತಿಯೇ ಬರೀಬೇಕಾಗುತ್ತೆ ಪಾಯಿಂಟ್ಸ್ ಕೇಳಿದಾಗ. ಸೊ ಅದು ಪ್ರಶ್ನೆ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಅದ್ರ ರಿಲೇಟೆಡಾಗಿ ಆನ್ಸರನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ ಸೆಕ್ಷನ್ ಸಿಗೆ ಬಂತು ಅಂತ ಹೇಳಿದ್ರೆ ಓಕೆ, ನಾವಿಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆಯನ್ನು ಆನ್ಸರ್ ಮಾಡಬೇಕಾದ್ರೆ ನಾವಿಲ್ಲಿ ಇಂಟ್ರಡಕ್ಷನ್ ಅವಶ್ಯಕತೆ ಏನಿಲ್ಲ. ಸೆಕ್ಷನ್ ಸಿನಲ್ಲಿ ಅಂತ ಹೇಳಿದ್ರೆ 4 ಮಾರ್ಕ್ಸ್ಗೆ ಆನ್ಸರ್ನ ಮಾಡಬೇಕಾದ್ರೆ ಇಂಟ್ರಡಕ್ಷನ್ ಆಗಲಿ ಕನ್ಕ್ಲೂಷನ್ ಆಗಲಿ ಸೊ ಏನೋ ಬರೆಯೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ 6 ಪಾಯಿಂಟ್ಸನ್ನು ಪಾಯಿಂಟ್ಸನ್ನು ನಾವು ಕೇಳೋದು ಎಷ್ಟು ಅಂತ ಹೇಳಿದ್ರೆ 4 ಪಾಯಿಂಟ್ಸನ್ನು ಬರೀರಿ ಅಂತ ಹೇಳಿರ್ತಾರೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯವಾದರೆ 4 ರಿಂದ 5 4 ಬರೀಲೇಬೇಕು, ಮ್ಯಾಂಡೇಟ್ರಿ. ಓಕೆ, ಸೊ ಇನ್ನೊಂದು ಇನ್ನೊಂದು ಪಾಯಿಂಟ್ಸನ್ನು ಬರೆದ್ರೆ ಮೇ ಬಿ ಆ ಪಾಯಿಂಟ್ಸ್ ರಾಂಗ್ ಆಗಿದ್ದರೂ ಸಹ ಇನ್ನೊಂದು ಪಾಯಿಂಟ್ಸ್ ಏನಾಗ್ತಾ ಹೋಗುತ್ತೆ, ರಿಕವರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 4 ಮಾರ್ಕ್ಸ್ಗೆ 5 ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ
ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ನಾವು ಮ್ಯಾಕ್ಸಿಮಮ್ ಮಕ್ಕಳೇನು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಪಾಯಿಂಟ್ಸನ್ನು ಕಲ್ತಿರ್ತೀವಿ. ಪಾಯಿಂಟ್ಸ್ ಕಲ್ತಿದ್ರೆ ಜಸ್ಟ್ ಪಾಯಿಂಟ್ಸನ್ನು ಬರೆದು ಬಂದುಬಿಡ್ತೀವಿ. ಆಗ ಸೊ ನಾವು ಬರೆದಿದ್ದೇ ಸ್ಕೋರ್ ಬಂದಿಲ್ಲ ಅಂತ ಹೇಳ್ತೀವಿ. ಅದು ತಪ್ಪು. ಆ್ಯಕ್ಚುಲಿ ನಾವೇನು ಮಾಡಬೇಕು, ಪಾಯಿಂಟ್ಸನ್ನು ಬರೆದಿದ್ದೀವಿ ಅಂತ ಹೇಳಿದ್ರೆ ಕೊನೆಯ ಪಕ್ಷ ರಿಲೇಟೆಡ್ ಆನ್ಸರ್ ಆದರೂ ಎಕ್ಸ್ಪ್ಲೈನ್ ಮಾಡಿ ಬರಬೇಕು. ಆವಾಗ ಕೊನೆಯ ಪಕ್ಷ 4ಕ್ಕೆ 4 ತೊಗೊಂಡೋಗಿಲ್ಲ ಅಂತ ಹೇಳಿದ್ರು 3 ಅಥವಾ 3.5. ಸೊ ಮ್ಯಾಕ್ಸಿಮಮ್ ಒಳ್ಳೆ ಕ್ವಾಲಿಟಿ ಆನ್ಸರ್ ಇತ್ತು ಅಂತ ಹೇಳಿದ್ರೆ 4 ಕೊಡಲೇಬೇಕು, ಕೊಡ್ತೀವಿ. ಆದರೆ ಸೊ ಪಾಯಿಂಟ್ಸನ್ನು ಬರೆದಿದ್ದೀವಿ, ಪಾಯಿಂಟ್ಸನ್ನು ಬರೆದಿದ್ರೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಹೇಳಿದಾಗ ಮಿನಿಮಮ್ ರಿಲೇಟೆಡ್ ಆನ್ಸರನ್ನು ಬರೆದಿದ್ರೂ ಸಹ ಸೊ 1 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಇರುತ್ತೆ, ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ನಾವು ಕೆಲವೊಂದು ಟೈಮಲ್ಲಿ ಏನು ಅಂತ ಹೇಳಿದ್ರೆ 4 ಪಾಯಿಂಟ್ಸೇ ಇರುತ್ತೆ, 4 ಪಾಯಿಂಟ್ಸೇ ಇರೋವಂಥದ್ದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಪಾಯಿಂಟ್ಸ್ ಬರೆದು ಪಾಯಿಂಟ್ಸನ್ನು ಎಕ್ಸ್ಪ್ಲನೇಷನ್ ಮಾಡದೆ ಪರೀಕ್ಷೆಯಲ್ಲಿ ಬರಬಾರ್ದು. ಸೊ ಇದೊಂದು ನೆನಪಿರಲಿ ನಿಮಗೆ. ನೆಕ್ಸ್ಟು 8 ಮಾರ್ಕ್ಸ್ ಕ್ವಶನ್ ಬಂತು ಅಂತ ಹೇಳಿದ್ರೆ, ಓಕೆ, ಸೊ 8 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಬಂತು ಅಂತ ಹೇಳಿದ್ರೆ ಯಾವುದೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಾರ್ಮಲ್ ಇನ್ಫಾರ್ಮಲ್, ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಮನಿ ಮಾರ್ಕೆಟ್, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಹೇಳಿ ಈ ರೀತಿ ಏನಾದ್ರು ಕ್ವಶನ್ಸನ್ನು ರೈಸ್ ಮಾಡ್ತು ಅಂತ ಹೇಳಿದ್ರೆ, ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿ ಏನಾದ್ರು ಪ್ರಶ್ನೆ ಕೇಳ್ತು ಅಂತ ಹೇಳಿದ್ರೆ ಸೊ ನೀವು 4 ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ಸೊ ಇನ್ ಕೇಸ್ ಏನಾದ್ರು ಬೇಸಿಸ್ ಇತ್ತು ಅಂತ ಹೇಳಿದ್ರೆ, ಅದು ಮೂಲ ಅಂತ ಏನಾದರೂ ಅಥವಾ ಆಧಾರ ಇತ್ತು ಅಂತ ಹೇಳಿದ್ರೆ ಆಧಾರದ ಪ್ರಕಾರ ಬರೀಬೇಕು. ಇನ್ ಕೇಸ್ ಆಧಾರ ಇಲ್ಲ, ಜಸ್ಟ್ ಫಾರ್ಮಲ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಇದೆ, ಔಪಚಾರಿಕ ಸಂಘಟನೆ ಅನೌಪಚಾರಿಕ ಸಂಘಟನೆ ವ್ಯತ್ಯಾಸ ಇದೆ. ನೆಕ್ಸ್ಟು ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಅಂತಿದೆ. ಸೊ ಈ ರೀತಿ ಜಸ್ಟ್ ನೀವೇನು ಟಿ ಫಾರ್ಮೆಟ್ಟಲ್ಲಿ 4 ಪಾಯಿಂಟ್ಸನ್ನು ಬರೆದ್ರೂ ಸಹ ಮಾರ್ಕ್ಸ್ ಸಿಗುತ್ತೆ, ಒಂದಕ್ಕೆ 1 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಆದರೆ ನೀವು ಬರೀಬೇಕಾದ್ರೆ ಎಕ್ಸ್ಟ್ರಾ ಇನ್ನೊಂದು ಕ್ವಶನನ್ನು ಬರೀಬೇಕು, ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಇನ್ನೊಂದು ಪಾಯಿಂಟ್ಸನ್ನು ಬರೀತು ಅಂತ ಹೇಳಿದ್ರೆ ಸೊ ನಿಮಗೆ ಒಂದು ಮಿಸ್ಟೇಕ್ ಆಗಿದ್ರೂ ಇನ್ನೊಂದು ರಿಕವರಿ ಆಗ್ತಾ ಹೋಗುತ್ತೆ ಅಲ್ಲಿ. ಓಕೆ, ಸೊ ಇದನ್ನ ಈ ರೀತಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ 8 ಮಾರ್ಕ್ಸ್ ಕ್ವಶನ್ ಬಂತು ಅಂತ ಹೇಳಿದ್ರೆ, ಸೆಕ್ಷನ್ ಡಿನಲ್ಲಿ ಬಂತು ಅಂತ ಹೇಳಿದ್ರೆ ಸೊ ಇಲ್ಲಿ ಕೆಲವೊಂದು ಟೈಮಲ್ಲಿ ಪಾಯಿಂಟ್ಸ್ಗೆ 4 ಮಾರ್ಕ್ಸ್ ಅಲರ್ಟ್ ಆಗಿ ಎಕ್ಸ್ಪ್ಲನೇಷನ್ಗೆ 4 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಸರ್ಟನ್ ಸಿಚುವೇಷನಲ್ಲಿ ಪಾಯಿಂಟ್ಸ್ಗೆ 3 ಮಾರ್ಕ್ಸ್ ಅಲರ್ಟ್ ಆಗಿ ಎಕ್ಸ್ಪ್ಲನೇಷನ್ಗೆ 5 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಕೆಲವೊಂದು ಸಿಚುವೇಷನಲ್ಲಿ 1 ಮಾರ್ಕ್ಸು ಡೆಫಿನೇಷನ್ಗೆ ಮೀನಿಂಗಿಗೆ, ಸೊ 3 ಮಾರ್ಕ್ಸು ಪಾಯಿಂಟ್ಸ್ಗೆ, 4 ಮಾರ್ಕ್ಸು ಎಕ್ಸ್ಪ್ಲನೇಷನ್ಗೆ. ಸೊ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಇರಬೇಕು. ಸೊ 4 ಮಾರ್ಕ್ಸು ಪಾಯಿಂಟ್ಸು, 4 ಮಾರ್ಕ್ಸು ಎಕ್ಸ್ಪ್ಲನೇಷನ್. ನಾವು ಆನ್ಸರನ್ನು ಬರಿಬೇಕಾದ್ರೆ ಸಣ್ಣದಾಗಿ ಒಂದು ಇಂಟ್ರಡಕ್ಷನ್, ಪರಿಚಯ ಅಂತ ಹೇಳಿ ಬರೆದು, ನೆಕ್ಸ್ಟು ಅದಕ್ಕೆ ರಿಲೇಟೆಡ್ ಏನು ಕ್ವಶನ್ ಇರುತ್ತೆ, ಆ ಪಾಯಿಂಟ್ಸ್ ಏನಿರುತ್ತೆ ಆ ಪಾಯಿಂಟ್ಸನ್ನು ಬರೆದು, ಸೊ ಅದಕ್ಕೆ ಈ ಎಕ್ಸ್ಪ್ಲನೇಷನ್ನ ಬರೆದು, ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲನೇಷನನ್ನು ಬರೆದು ಸಣ್ಣದಾಗಿ 1 or 2 ಲೈನಲ್ಲಿ ಕನ್ಕ್ಲೂಷನ್, ಉಪಸಂಹಾರವನ್ನು ಬರೀತು ಅಂತ ಹೇಳಿದ್ರೆ 8 ಮಾರ್ಕ್ಸ್ ಕಂಪ್ಲೀಟಾಗಿ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಟೈಮಲ್ಲಿ ಪಾಯಿಂಟ್ಸ್ಗಳು 7 ಬರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಪಾಯಿಂಟ್ಸು 10 ಬರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಪಾಯಿಂಟ್ಸು 8 ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಕ್ವಶನ್. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದರಲ್ಲಿ 7 ಇದೆ ಅಂತ ಹೇಳಿದ್ರೆ 7 ಕಡ್ಡಾಯವಾಗೇ ಬರೀಬೇಕು. ಕೆಲವೊಂದರಲ್ಲಿ 10 ಇದೆ ಅಂತ ಹೇಳಿದ್ರೆ ನಾವು ಜಸ್ಟ್ 9 ಪಾಯಿಂಟನ್ನು ನಾವು ಕನ್ಸಿಡರ್ ತಗೊಂಡ್ರೆ ಸಾಕು. ಕೆಲವೊಂದು ಸಂದರ್ಭದಲ್ಲಿ 8 ಇದೆ ಅಂತ ಹೇಳಿದ್ರೆ ಮ್ಯಾಂಡೇಟ್ರಿ 8 ಪಾಯಿಂಟನ್ನು ಬರೀಬೇಕು, 8 ಪಾಯಿಂಟ್ಸ್ಗೂ ಎಕ್ಸ್ಪ್ಲನೇಷನ್ನ ಕೊಡಬೇಕು, ಇನ್ಕ್ಲೂಡಿಂಗ್ ಕನ್ಕ್ಲೂಷನ್. ಸೊ ಆವಾಗ ನೀವು ಫುಲ್ ಮಾರ್ಕ್ಸನ್ನು ತಗೊಳ್ಬೋದು. ನೆಕ್ಸ್ಟ್ ಅದೇ ರೀತಿ ಸೆಕ್ಷನ್ ಇನಲ್ಲಿ ಬಂತು ಅಂತ ಹೇಳಿದ್ರೆ, ಸೆಕ್ಷನ್ ಇನಲ್ಲಿ ಬಂತು ಅಂತ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು, ಡಿಫೈನ್ ಅಂತ ಹೇಳಿ ಪ್ರಶ್ನೆ 8 ಮಾರ್ಕ್ಸ್ಗೆ ಡಿಫೈನ್ ಅಂತ ಹೇಳಿ ಕೇಳ್ತು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಅದಕ್ಕೆ ಅಲರ್ಟ್ ಆಗಿರುತ್ತೆ, ಪಾಯಿಂಟ್ಸ್ಗೆ 3 ಮಾರ್ಕ್ಸು, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ಗೆ 3 ಮಾರ್ಕ್ಸು. ಹಾಗಾಗಿ ಸೊ ನೇಚರ್ ಆಫ್ ಕ್ವಶನ್ ಯಾವ ಇರುತ್ತೆ ಆ ನೇಚರ್ ಆಫ್ ಕ್ವಶನ್ಸ್ ಮೇಲೆ ಪ್ರಶ್ನೆಗಳು ರೈಸ್ ಆಗ್ತಾ ಹೋಗಿರುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಇರಲಿ 8 ಮಾರ್ಕ್ಸ್ಗೆ ಸೊ 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್, 4 ಮಾರ್ಕ್ಸ್ ಫಾರ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನನ್ನು ಬರೀಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಸಿಂಪಲ್ಲಾಗಿ ಪ್ರಶ್ನೆ ಓದಬೇಕು, ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆಯನ್ನು ಓದಿದ ಮೇಲೆ ಜಸ್ಟ್ ಡಯಾಗ್ರಾಮ್ ಕೇಳಿದರೆ ಡಯಾಗ್ರಾಮನ್ನು ನೀಟಾಗಿ ಬರಿಬೇಕು. ಸೊ ಇಲ್ಲಿ ಡಯಾಗ್ರಾಮ್ ಬರಿಬೇಕಾದ್ರೆ ತುಂಬ ಚಿತ್ತನ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪಾಯಿಂಟ್ಸು ಸಿಂಪಲ್ಲಾಗಿರುತ್ತೆ, ತುಂಬ ಚಿಂತನೆ ಮಾಡಬಾರ್ದು.
ಅಥವಾ ಇನ್ನೊಂದೇನೋ ಬರ್ದು ಕಾಟ್ ಮಾಡಿರ್ಬಾರ್ದು. ಸೊ ಆ ರೀತಿ ಬರೆದ ಹಾಗೆ ನೀಟ್ನೆಸ್ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಸಾಮಾನ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ಅದರ ಜೊತೆಗೆ ಮಾರ್ಕ್ಸ್ ಯಾವ ರೀತಿ ಅಲರ್ಟ್ ಆಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಪರೀಕ್ಷೆಯನ್ನು ಆರಂಭ ಮಾಡಬೇಕಾದ್ರೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಂದ ಪರೀಕ್ಷೆಯನ್ನು ಆರಂಭ ಮಾಡ್ತು ಅಂತ ಹೇಳಿದ್ರೆ, ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನನ್ನೇ ಫಸ್ಟ್ ಕಲಿಬೇಕು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 10 ಮಾರ್ಕ್ಸ್ ನಿಮಗೆ ಸಿಕ್ತು ಅಂತ ಹೇಳಿದ್ರೆ, ಸೊ ಯಾರು ಓದಿನಲ್ಲಿ ಹಿಂದಿದ್ದೀರಿ ಅವ್ರಿಗೆ ಸೊ 10ಗೆ ನಾವು 10 ತೆಗೀತು ಅಂತ ಹೇಳಿದ್ರೆ, ಸೊ ರಿಮೈನಿಂಗ್ 25 ಮಾರ್ಕ್ಸನ್ನು 1 ವರ್ಡ್ ಇರ್ಬೋದು, 2 ವರ್ಡ್ಸ್ ಇರ್ಬೋದು, ಅಥವಾ ಸೊ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿನಲ್ಲಿ 4 ಮಾರ್ಕ್ಸ್ ಅಥವಾ 8 ಮಾರ್ಕ್ಸಲ್ಲಿ